ಕಡೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಧರೆಗುರುಳ್ಬಿಟ್ಟಿದೆ. ಕೇರಳದ ಕಾಸರಗೋಡಿನ ಚೆರ್ಕಳದಲ್ಲಿ ಈ ಒಂದು ಘಟನೆ ನಡೆದಿದೆ. ನೂತನವಾಗಿ ನಿರ್ಮಾಣವಾದಂತಹ ಹೆದ್ದಾರಿಯ ತಡೆಗೋಡೆ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ತಡೆಗೋಡೆ ಕುಸಿತವಾಗಿದೆ. ಅಪಾಯದ ಸ್ಥಿತಿಯಲ್ಲಿ ಹಲವು ಮನೆಗಳು ಇದೆ. ನೋಡಿ, ಇದು ಮಹಾಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆಗೆ ಧರೆಗುರುಳಿರುವಂತ ಘಟನೆ. ಕೇರಳದ ಕಾಸರಗೋಡಿನ ಚೆರ್ಕಳದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ನೂತನವಾಗಿ ನಿರ್ಮಾಣವಾಗಿದ್ದಂಥ ಹೆದ್ದಾರಿಯ ತಡೆಗೋಡೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ತಡೆಗೋಡೆಗಳ ಕುಸಿತ ನಿರಂತರವಾಗಿ ಆಗ್ತಾ ಇದೆ. ಇನ್ನು ಅಪಾಯದ ಸ್ಥಿತಿಯಲ್ಲಿ ಹಲವು ಮನೆಗಳು ಇದೆ. ಯಾವಾಗ ಏನು ಬೇಕಾದರೂ ಆಗಬಹುದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ನೋಡಿ, ತಡೆಗೋಡೆ ಬಿರುಕು ಬಿಡ್ಕೊಳ್ತಾ ಇರೋದು, ಹಾಗೆಯೇ ತಡೆಗೋಡೆ ಕೆಳಗಡೆ ಬೀಳ್ತಾ ಇರೋದು, ಅಲ್ಲೇ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ. ಯಾವಾಗ ಏನಾಗುತ್ತೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ತಾನೇ ಇತ್ತೀಚೆಗೆ ತಾನೇ ಈ ತಡೆಗೋಡೆಯನ್ನು ಕಟ್ಟಲಾಗಿತ್ತಂತೆ. ಅಷ್ಟು ಬೇಗ ಈ ಥರದೊಂದು ದುರಂತ ಸಂಭವಿಸ್ತಾ ಇದೆ. ಎರಡೂ ಬದಿಯಲ್ಲೂ ರಸ್ತೆಗಳಿದೆ. ಒಂದು ರಸ್ತೆಯ ಮೇಲೆ ನೋಡ್ತಾ ಇದ್ದ ಹಾಗೇನೆ ತಡೆಗೋಡೆ ಕುಸಿದು ಬಿದ್ದಿರೋದು. ಇನ್ನೊಂದು ರಸ್ತೆಯಲ್ಲಿ ವೆಹಿಕಲ್ಸ್ಗಳು ನಾರ್ಮಲಾಗಿ ಓಡಾಡ್ತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಜೀವಗಳೇ ಹೋಗ್ಬಿಡುತ್ತೆ, ದೊಡ್ಡ ದೊಡ್ಡ ದುರಂತಗಳೇ ಸಂಭವಿಸಿಬಿಡುತ್ತೆ. ಈ ಮಳೆಗಾಲದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಇನ್ನು ಎಷ್ಟು ಕಳಪೆ ಕಾಮಗಾರಿ ಆಗಿತ್ತೋ ಅದೇನು ಕಥೆನೂ ಗೊತ್ತಿಲ್ಲ. ನೋಡಿ, ಬಹು ವರ್ಷಗಳ ತಡೆಗೋಡೆ ಅಂತನೂ ಅಲ್ಲ, ಹೊಸದಾಗಿ ನಿರ್ಮಾಣ ಆಗಿದ್ದಂಥ ತಡೆಗೋಡೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಂಪೂರ್ಣವಾಗಿ ಬಿರುಕು ಬಿಟ್ಟು ಅಲ್ಲಲ್ಲಿ ಕುಸಿತ ಆಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ಜನ ಎಲ್ಲ ಓಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿಡಿಯೋ, ಸೆಲ್ಫಿ ಇದೆಲ್ಲ ಅವಶ್ಯಕತೆಯೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಪೂರ್ವ ಮುಂಗಾರಿನಲ್ಲೇ ಮಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿತ್ತು, ಗುಡ್ಡ ಕುಸಿತ ಅಥವಾ ಮನೆಯ ಮೇಲ್ಛಾವಣಿ ಬೀಳುವಂಥದ್ದು. ಈಗ ಮಳೆಗಾಲದ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಕೇಸಸ್ಗಳು ಗೊತ್ತಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅನಾಹುತಗಳು, ಅವಾಂತರಗಳು ಮಂಗಳೂರು ಹಾಗೇನೆ ಕಾಸರಗೋಡು ಈ ಸುತ್ತಮುತ್ತ ನಡೀತಾ ಇದೆ? ಆದಿತ್ಯ, ಸದ್ಯದ ಸಿಚುವೇಶನ್ ಹೇಗಿದೆ? ನಿಜಕ್ಕೂ ಕೂಡ ನೀತಿ, ಜೂನ್ ಆರಂಭದಲ್ಲೇ ಅಕ್ಷರಶಃ ದಕ್ಷಿಣ ಕನ್ನಡ ಸಹಿತ ಕರಾವಳಿ ಭಾಗದ ಜನರು ಮಳೆರಾಯನ ಆರ್ಭಟಕ್ಕೆ ಒಂದು ರೀತಿ ಪಟರುಗುಟ್ಟಿ ಹೋಗಿದ್ದಾರೆ. ಯಾಕಂದ್ರೆ ಮಳೆ ಆರ್ಭಟ ಅನ್ನುವಂಥದ್ದು ಕಮ್ಮಿ ಆಗ್ತಾ ಇಲ್ಲ. ಈ ಪಾರ್ಟಿಯ ಮೇಲೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ಹತ್ತಿರ ಬರ್ತಾ ಇದ್ದಿದ್ದು, ಆದರೆ ಈಗ ಜೂನ್ನಲ್ಲೇ ಇಂತಹ ಮಳೆ ಬರ್ತಾ ಇದೆ. ಹಾಗಾದ್ರೆ ಧಾರಾಕಾರವಾಗಿ ಮಳೆ ಸುರಿಯುವಂತ ಜುಲೈ ಅಥವಾ ಆಗಸ್ಟ್ನಲ್ಲಿ ನಮ್ಮ ಪಾಡೇನು ಅನ್ನುವಂಥ ರೀತಿಯ ಆತಂಕ ಕರಾವಳಿಗರಲ್ಲಿ ಈಗ ಸದ್ಯ ಮೂಡಿದೆ. ಇದಕ್ಕೆ ಪೂರಕವಾಗಿ ಅನೇಕ ಭಾಗಗಳಲ್ಲಿ ಗುಡ್ಡ ಕುಸಿತದ ಒಂದು ಆತಂಕ ಎದುರಾಗಿದೆ. ಅನೇಕ ಮನೆಗಳು ಗುಡ್ಡ ಕುಸಿತದಿಂದ ತತ್ತರಿಸಿ ಹೋಗಿರುವಂತದ್ದು. ಕಣ್ಣೂರು, ಮಂಗಳೂರು ಹೊರವಲಯದ ಕಣ್ಣೂರು ಅನ್ನುವಂಥ ಪ್ರದೇಶದಲ್ಲೂ ಕೂಡ ನಿನ್ನೆ ಗುಡ್ಡ ಕುಸಿತವಾಗಿದೆ. ಅದೃಷ್ಟವಶಾತ್ ಆ ಮನೆಯಲ್ಲಿದ್ದಂಥವ್ರು, ಅಂದ್ರೆ ಆ ಇಡೀ ಮನೆಯ ಗುಡ್ಡ ಕುಸಿದಂತ ಪರಿಣಾಮದಿಂದಾಗಿ ಜಖಮ್ ಆಗಿದೆ. ಆದ್ರೆ ಮನೆಯವರು ಮಾತ್ರ ಮನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ರು. ಹಾಗಾಗಿ ಆ ಮನೆಯಲ್ಲಿದ್ದಂಥವರ ಒಂದು ಪ್ರಾಣ ಅನ್ನುವಂಥದ್ದು ಬಚಾವಾಗಿರುವಂಥದ್ದು ನೀತಿ. ಇಲ್ಲಾದ್ರೆ ಒಂದು ಘನಘೋರ ದುರಂತ ಅನ್ನುವಂಥದ್ದು ಮತ್ತೊಮ್ಮೆ ಮಂಗಳೂರಿನಲ್ಲಿ ನಡೀತಾ ಇತ್ತು. ಅದೃಷ್ಟವಶಾತ್ ಆ ಕುಟುಂಬಸ್ಥರು ಪಾರಾಗಿದ್ದಾರೆ. ಕಣ್ಣೂರು ಅನ್ನುವಂಥ ಪ್ರದೇಶದ SH ನಗರ ಅನ್ನುವ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ. ಸುಮಾರು 4 ಮನೆಗಳು ಈ ಗುಡ್ಡ ಕುಸಿತದಿಂದ ಹಾನಿಯಾಗಿದೆ. 4 ಮನೆಗಳಿಗೆ ಈಗಲೂ ಕೂಡ ಅದು ಅಪಾಯಕಾರಿ ಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಏನು ಅಪಾಯಕಾರಿ ಸ್ಥಿತಿಯಲ್ಲಿ ಇದ್ದಂತಹ ಕುಟುಂಬಸ್ಥರನ್ನ ಈಗ ತಕ್ಷಣ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಇನ್ನುಳಿದಂತೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ನೀತಿ, ನೆರೆಯ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಕೂಡ ಸದ್ಯ ವೈರಲ್ ಆಗ್ತಾ ಇರುವಂತದ್ದು. ಹೆದ್ದಾರಿಗೆ ಕಟ್ಟಲಾಗಿದ್ದಂತಹ ತಡೆಗೋಡೆ ಏಕಾಏಕಿ ಕುಸಿದು ಬಿದ್ದಿರುವಂತದ್ದು ಬಹಳ ಭಯಾನಕವಾಗಿತ್ತು ಆ ದೃಶ್ಯ. ಯಾಕಂದ್ರೆ ಮಂಗಳೂರು ಭಾಗದಿಂದ ಕೇರಳಕ್ಕೆ ಹೋಗುವಂತವರು ಉಪಯೋಗ ಮಾಡುವಂತಹ ಒಂದು ರಸ್ತೆ ಅದು. ಕಾಸರಗೋಡು ಜಿಲ್ಲೆಯ ಚೇರ್ಕಳ ಅನ್ನುವಂತ ಸಮೀಪದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪಿಸಿದಂತಹ ಒಂದು ಘಟನೆ ಇದು. ಏಕಾಏಕಿ ತಡೆಗೋಡೆ ಕುಸಿದು ಬಿದ್ದಿದೆ. ಇನ್ನಷ್ಟು ಕುಸಿದು ಬೀಳುವಂತ ಆತಂಕ ಕೂಡ ಸದ್ಯ ನಿರ್ಮಾಣವಾಗಿದೆ. ಯಾಕಂದ್ರೆ ಕೇರಳ ಭಾಗದ ಹೈವೇ ಅಂದ್ರೆ ಬಹಳ ಸುಸಜ್ಜಿತವಾಗಿರುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿರ್ತೀವಿ ನೋಡುವಂತ ಸಂದರ್ಭದಲ್ಲಿ. ಆದ್ರೆ ಈ ಮಳೆಗಾಲದಲ್ಲಿ ಅಂದ್ರೆ ಮೇನಲ್ಲಿ ಬಂದಂತಹ ಮಳೆಯಲ್ಲೂ ಕೂಡ ಆ ಭಾಗದ ಹೆದ್ದಾರಿಗೆ ಸಾಕಷ್ಟು ಹಾನಿಯಾಗಿತ್ತು. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಕಾಸರಗೋಡು ಭಾಗದ ಅನೇಕ ಹೆದ್ದಾರಿಯ ಒಂದು ತಡೆಗೋಡೆಗಳು ಕುಸಿಯುವ ಒಂದು ಭೀತಿ ಇದೆ. ಹಾಗಾಗಿ ಮಂಗಳೂರು ಭಾಗದಿಂದ ಆಗಿರ್ಬೋದು ಅಥವಾ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂತ ಅಗತ್ಯ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಿತ್ತಿಕಲ್ ಗುಡ್ಡ ಏನಿದೆ ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡೇ ಇರುವಂತಹ ಗುಡ್ಡ, ಅದು ಕೂಡ ಕುಸಿದು ಬೀಳುವಂತಹ ಒಂದು ಆತಂಕ ಇದೆ. ಅಲ್ಲೂ ಕೂಡ
ಕ್ಷಣ ಕ್ಷಣಕ್ಕೂ ಕೂಡ ಮಣ್ಣು ಕುಸಿತ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಏನು ತುರ್ತಾಗಿ ಸ್ಪಂದಿಸುವಂಥ ಒಂದು ಕಾರ್ಯಪಡೆ ಏನಿದೆ ಅದನ್ನು ಅಲ್ಲೇ ಇರಿಸಿರುವಂಥದ್ದು. ಏನಾದರೂ ಅಪಾಯ ಸಂಭವಿಸಿದರೆ ಬೇಕಾದಂಥ ಒಂದು ಬುಲ್ಡೋಸರ್ ಆಗಿರ್ಬೋದು, JCB ಸೇರಿದಂತೆ ಅಲ್ಲಿ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ಓಡಾಟವನ್ನು ಮಾಡುವಂಥ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಗುಡ್ಡ ಕುಸಿತದ ಭೀತಿ ಇರುವಂಥ ಏನಾದರೂ ಮನೆಗಳಿದ್ದರೆ ಅಥವಾ ಜನರು ಇಲ್ಲಿ ಗುಡ್ಡ ಕುಸಿತ ಆಗಬಹುದು ಅನ್ನುವಂಥ ರೀತಿ ಆತಂಕದಲ್ಲಿದ್ದರೆ ಅವರು ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳದೆ ಶೀಘ್ರ ಶಿಫ್ಟ್ ಆಗಬೇಕಾದಂಥ ಅವಶ್ಯಕತೆ ಇದೆ ನೀತಿ. ಯಾಕಂದ್ರೆ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಕಟ್ಟಿದಂತ ರಿಟೈನಿಂಗ್ ವಾಲ್ಗಳೇ ಸದ್ಯ ಕುಸಿದು ಬೀಳ್ತಾ ಇರುವಂತದ್ದು. ಹಾಗಾಗಿ ಜನ ಯಾವುದೇ ರೀತಿಯ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಆದಷ್ಟು ಸುರಕ್ಷಿತವಾದಂತ ಪ್ರದೇಶಗಳಿಗೆ ಅತಿ ಶೀಘ್ರದಲ್ಲಿ ಸ್ಥಳಾಂತರ ಆಗಬೇಕಾಗಿದೆ ನೀತಿ. ಆದಿತ್ಯ, ಇನ್ನು ಆಗಸ್ಟ್ ಎಂಡು ನವೆಂಬರ್ ಫಸ್ಟ್ ವೀಕ್ವರೆಗೂ ಕೂಡ ಮಳೆ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಈಗಲೇ ಈ ಥರದೊಂದು ಪರಿಸ್ಥಿತಿ ಇರಬೇಕಾದ್ರೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆನ ಎದುರಿಸಬಹುದಾದ ಸಾಧ್ಯತೆಗಳಿದೆ. ಜಿಲ್ಲಾಡಳಿತ ಏನೇನು ಪ್ಲಾನ್ ಮಾಡ್ಕೊಂಡಿದೆ? ಹೆಲ್ಪ್ ಲೈನ್ಗಳಾಗಿರ್ಬೋದು ಅಥವಾ ನಿರಾಶ್ರಿತರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ವಿಚಾರವಾಗಿರ್ಬೋದು. ಸೊ ಯಾವ ರೀತಿಯಾದಂಥ ಪ್ಲಾನ್ ಅನ್ನು ಜಿಲ್ಲಾಡಳಿತ ಮಾಡ್ಕೊಂಡಿದೆ ಅಂತ ಆದಿತ್ಯ? ಹೌದು ನೀತಿ, ಈಗ ಮಳೆಗಾಲದ ಪೂರ್ವದಲ್ಲೆಲ್ಲ ತಯಾರಿಗಳಾಗಿತ್ತು. ಏನು ಮೇನಲ್ಲೇ ಮಳೆ ಆರಂಭವಾಯಿತು, ಆಗಲೇ ಸಾಕಷ್ಟು ಗಂಡಾಂತರ ಎದುರಾಗಿತ್ತು. ಆದರೆ ಜಿಲ್ಲಾಡಳಿತ ಸ್ವಲ್ಪ ಮಟ್ಟಿಗೆ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಪ್ರಮುಖವಾಗಿ NDRF ಮತ್ತು SDRF ಈಗಾಗಲೇ ಸ್ಟೇಷನ್ ಆಗಿರುವಂಥದ್ದು. NDRF ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಏನಾದರೂ ತುರ್ತು ಪರಿಸ್ಥಿತಿ ಬಂದರೆ ಅವರನ್ನ ಇಲ್ಲಿ ಕರೆಸಿಕೊಳ್ಳುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ. ಮತ್ತು ಮಂಗಳೂರು ನಗರ ಭಾಗದಲ್ಲಿ ಅನೇಕ ಪ್ರದೇಶಗಳು ಮುಳುಗಡೆ ಆಗಿತ್ತು. ಇಲ್ಲೂ ಕೂಡ SDRF ಕಾರ್ಯಪ್ರವೃತ್ತವಾಗಿ ಏನು ಮುಳುಗಡೆ ಆಗುವಂಥ ಪ್ರದೇಶಗಳು ಇದೆಯೋ, ನೆರೆಪೀಡಿತ ಪ್ರದೇಶ, ಆ ಭಾಗದ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಹಾಗಾಗಿ ನಗರ ಭಾಗದಲ್ಲೂ ಕೂಡ SDRF ಅಲರ್ಟ್ ಆಗಿದೆ. ಇದರೊಂದಿಗೆ ಏನು ಪುನರ್ವಸತಿ ಕೇಂದ್ರವು ಕೂಡ ಜಿಲ್ಲಾಡಳಿತ ರೆಡಿ ಮಾಡಿರುವಂಥದ್ದು. ಟೌನ್ ಹಾಲ್ ಅಲ್ಲಿ ಕಳೆದ ಬಾರಿ ಏನು ಮೊನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದ ಏನು ಸಂತ್ರಸ್ತರಿದ್ದರು, ಸುಮಾರು 12 ಕುಟುಂಬಸ್ಥರನ್ನ ಮೊನ್ನೆ ಅವರು ಸ್ಥಳಾಂತರ ಮಾಡಿದ್ರು ಟೌನ್ ಹಾಲ್ನಲ್ಲಿ. ಮತ್ತೆ ಜಿಲ್ಲೆಯ ನಾನಾ ಭಾಗದಲ್ಲಿ ಎಲ್ಲಾದರೂ ಅಪಾಯ ಇದೆ, ನಮ್ಗೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಥವಾ ಇಲ್ಲಿ ಗುಡ್ಡ ಕುಸಿತವಾಗಬಹುದು, ನೆರೆ ಬರಬಹುದು ಅನ್ನುವಂಥ ಭೀತಿ ಇದ್ರೆ ಅವರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಜಿಲ್ಲಾಡಳಿತ ಅವರ ಒಂದು ಏನು ಹೆಲ್ಪ್ಗೆ ರೆಡಿ ಆಗಿರುವಂಥದ್ದು. ಅವರನ್ನು ತುರ್ತಾಗಿ ಟೌನ್ ಹಾಲ್ಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಮತ್ತು ಎಲ್ಲೆಲ್ಲ ಗುಡ್ಡ ಕುಸಿಯುವಂಥ ಭೀತಿ ಅಂದರೆ ಈ ಅಪಾಯದ ಅಂಚಿನಲ್ಲಿರುವಂತಹ ಮನೆಗಳು ಏನಿದೆಯೋ ಅಲ್ಲೆಲ್ಲ ಒಂದು ತಂಡ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಅವರು ಅಲ್ಲಿ ಅಪಾಯದ ಸ್ಥಿತಿಯಲ್ಲಿದ್ದರೆ ಅವರು ಪುನರ್ವಸತಿ ಕೇಂದ್ರಕ್ಕೆ ಬರಬೇಕು. ಇಲ್ಲವಾದಲ್ಲಿ ಬೇರೆಡೆ ಅಂದರೆ ಅವರ ಸಂಬಂಧಿಕರ ಮನೆಯಲ್ಲೋ ಅಥವಾ ನೆರೆಯ ಮನೆಯಲ್ಲಿ ಅವರಿಗೆ ತಂಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಡಾಖಂಡಿತವಾಗಿ ಎಲ್ಲೆಲ್ಲ ಅಪಾಯ ಇದೆಯೋ ಅಲ್ಲಿ ಜನರನ್ನ ವಾಸ್ತವ್ಯ ಹೂಡೋದಕ್ಕೆ ಜಿಲ್ಲಾಡಳಿತ ಬಿಡ್ತಾ ಇಲ್ಲ, ಆದಷ್ಟು ಅಲರ್ಟ್ ಆಗಿದೆ. ಇದರೊಂದಿಗೆ ಜನರು ಕೂಡ ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದರು. ಸ್ವಲ್ಪ ದಿನಗಳ ಮಟ್ಟಿಗಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮಳೆಗಾಲ ಕಂಪ್ಲೀಟ್ ಆಗುವವರೆಗೂ ಅಲ್ಲವಾದಿದ್ರು ಕೂಡ ಏನು ಈ ಮಳೆಯ ಒಂದು ಆರ್ಭಟ ಇದೆ, ಒಂದು 2-3 ದಿನ ಆರ್ಭಟ ಇದೆ, 1 ವಾರ ಆರ್ಭಟ ಇದೆ ಮಳೆ ಇದು ಅನ್ನುವಂಥ ಪರಿಸ್ಥಿತಿ ಇದ್ರೆ ಸ್ವಲ್ಪ ದಿನಗಳ ಮಟ್ಟಿಗಾದರೂ ಅವರು ಜಿಲ್ಲಾಡಳಿತಕ್ಕೆ ಸ್ಪಂದಿಸಿ ಅಲ್ಲಿಂದ ಶಿಫ್ಟ್ ಆಗುವಂಥ ಒಂದು ಪರಿಸ್ಥಿತಿ ಸದ್ಯ ಇದೆ ನೀತಿ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.